ಶೋಧಕ್ಕೆ ಈಗ ಹೊಸದೇ ಬಲ ಬಂದಿರೋದು ಚೀನಾ ಮಾಡಿರೋ ಸಾಧನೆಯಿಂದ. ಅದು ವಿಶ್ವದಲ್ಲೇ ಅತಿ ದೊಡ್ಡ ರೇಡಿಯೋ ಟೆಲಿಸ್ಕೋಪ್ ಅನ್ನ ನಿರ್ಮಾಣ ಮಾಡಿದೆ. ಆ ಟೆಲಿಸ್ಕೋಪ್ ಎಂಥದೆಂದರೆ ಯಾವ ರೇಡಿಯೋ ಸಿಗ್ನಲ್ಗಳು ಕೂಡ ಅದರ ಗಮನಕ್ಕೆ ಬರದೇ ಇರೋದು ಸಾಧ್ಯವೇ ಇಲ್ಲ. ಹಾಗಾಗಿಯೇ ಈ ಟೆಲಿಸ್ಕೋಪ್ ಏಲಿಯನ್ಗಳ ಬೇಟೆಗೆ ಒಂದು ಬಲೆಯಾಗಿದೆ. ನಿಗೂಢಗಳ ಬೆನ್ನು ಹತ್ತಿದ ವಿಜ್ಞಾನಿಗಳಿಗೆ ಹೊಸ ದಿಕ್ಕು. 20 ವರ್ಷಗಳ ಸತತ ಶೋಧದ ಫಲ ಈ ಟೆಲಿಸ್ಕೋಪ್. ವಿಜ್ಞಾನಿಗಳನ್ನ ಕಾಡ್ತಿರೋ ಅತಿ ದೊಡ್ಡ ನಿಗೂಢ ಅಂದ್ರೆ ಅನ್ಯಗ್ರಹ ಜೀವಿಗಳು. ಅಂತ ನಿಗೂಢದ ಬೆನ್ನು ಹತ್ತಿರೋ ವಿಜ್ಞಾನಿಗಳ ಪಾಲಿಗೆ ಈಗ ಹೊಸದೇ ದಿಕ್ಕೊಂದು ತೆರೆದುಕೊಂಡಂತಾಗಿದೆ. ಅದಕ್ಕೆ ಕಾರಣವಾಗಿರೋದು ಚೀನಾ. ಎಸ್, ಚೀನಾ ವಿಜ್ಞಾನ ಲೋಕದಲ್ಲಿ ಹೊಸದೇ ಒಂದು ಸಾಹಸಕ್ಕೆ ಕೈ ಹಾಕಿದೆ. ಅದೇ ಜಗತ್ತಿನ ಅತಿದೊಡ್ಡ ರೇಡಿಯೋ ಟೆಲಿಸ್ಕೋಪ್ ನಿರ್ಮಾಣ. 500 ಮೀಟರ್ ವ್ಯಾಸದ ಈ ಬೃಹತ್ ಟೆಲಿಸ್ಕೋಪ್ 30 ಫುಟ್ಬಾಲ್ ಸ್ಟೇಡಿಯಂಗಳನ್ನ ಒಂದೆಡೆಗೆ ಸೇರಿಸಿದ್ರೆ ಆಗಬಹುದಾದ ವಿಸ್ತಾರವದು. ಇಂಥದ್ದೊಂದು ದೂರದರ್ಶಕ ಈಗಾಗಲೇ ತನ್ನ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ನೈಋತ್ಯ ಚೀನಾದ ಕ್ಯೂಯೋ ಪ್ರಾಂತ್ಯದಲ್ಲಿ ಪರ್ವತ ಪ್ರದೇಶದಲ್ಲಿ ಈ ಟೆಲಿಸ್ಕೋಪ್ ಸ್ಥಾಪಿಸಲಾಗಿದೆ. ಅಲ್ಲಿ 4.5 ಕೋಟಿ ವರ್ಷಗಳಷ್ಟು ಹಿಂದಿನದು ಅಂತ ಅಂದಾಜಿಸಲಾಗಿರೋ ಗುಹೆಯೊಂದು ಕುಸಿದು ಬಿದ್ದು ಸೃಷ್ಟಿಯಾಗಿರೋ ಬೃಹತಾಕಾರದ ಕುಳಿಯೊಳಗೆ ಈ ಟೆಲಿಸ್ಕೋಪ್ ನಿರ್ಮಾಣ ಮಾಡಲಾಗಿದೆ. ತ್ರಿಕೋನಾಕೃತಿಯಲ್ಲಿರೋ 11 ಮೀಟರ್ ಉದ್ದಳತೆಯ 4450 ಫಲಕಗಳನ್ನ ಜೋಡಿಸಿ ಕಟ್ಟಲಾಗಿರೋ ಟೆಲಿಸ್ಕೋಪ್ ಇದು. 12,000 ಕೋಟಿ ವೆಚ್ಚದ ಈ ಟೆಲಿಸ್ಕೋಪ್ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು 2011ರಲ್ಲಿ. ಆದರೆ ಅದಕ್ಕೂ ಮುಂಚೆ ಸುಮಾರು 20 ವರ್ಷಗಳ ನಿರಂತರ ಶೋಧ ಇದರ ನಿರ್ಮಾಣದ ಹಿಂದಿದೆ. ಏಲಿಯನ್ಗಳ ಶೋಧನೆಗೆ ಇದು ದೈತ್ಯ ಗಾತ್ರದ ಬಲೆ. ಯಾವುದೇ ರೇಡಿಯೋ ತರಂಗವು ತಪ್ಪಿಸಿಕೊಳ್ಳದು. ಇದು ನಿರ್ಜನ ಪ್ರದೇಶದಲ್ಲಿ ಇರಬೇಕಾದ್ದು ಅಗತ್ಯವಾಗಿದ್ದರಿಂದ ಅದನ್ನ ಆರಂಭಿಸುವಾಗ ಸುತ್ತಮುತ್ತಲಿನ 9,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಏಲಿಯನ್ಸ್ ಬೇಟೆಗೆ ಅಂತಾನೆ ಸಿದ್ಧವಾಗಿರೋ ಈ ಟೆಲಿಸ್ಕೋಪ್ ಎಷ್ಟು ಸಶಕ್ತವಾಗಿದೆ ಅಂದ್ರೆ ಆಕಾಶದಿಂದ ಬರೋ ಯಾವುದೇ ರೇಡಿಯೋ ತರಂಗವು ಇದರ ಹಿಡಿತದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ರೇಡಿಯೋ ತರಂಗ ಎಷ್ಟೇ ಕ್ಷೀಣವಾಗಿದ್ರೂ ಅದನ್ನ ಗ್ರಹಿಸಿ ಸಂದೇಶವನ್ನ ಸೆರೆ ಹಿಡಿದುಕೊಳ್ಳೋ ಶಕ್ತಿ ಇದಕ್ಕಿದೆ. ಈ ವಿಸ್ತಾರವಾದ ಟೆಲಿಸ್ಕೋಪ್ ಯಾವುದೇ ದಿಕ್ಕಿಗೂ ತಿರುಗಿ ಇರಬಲ್ಲದು ಮತ್ತು ಯಾವುದೇ ನಕ್ಷತ್ರ ಪುಂಜದತ್ತ ಮುಖ ಮಾಡಬಲ್ಲದು. ಹೀಗಾಗಿ ಆಕಾಶದ ಯಾವುದೇ ದಿಕ್ಕಿನಿಂದ ಬರೋ ರೇಡಿಯೋ ತರಂಗವನ್ನ ಇದು ಪತ್ತೆ ಮಾಡಿ ಗ್ರಹಿಸಿಬಿಡುತ್ತೆ. ಆ ಸಂದೇಶವನ್ನ ಡಿಕೋಡ್ ಮಾಡೋ ಸಾಮರ್ಥ್ಯ ಇದರದ್ದಾಗಿದೆ. ಸಾಧಾರಣ ಟೆಲಿಸ್ಕೋಪ್ಗಳ ಕಣ್ಣಿಗೆ ಬೀಳದ ಆಕಾಶ ಕಾಯಗಳನ್ನ ಮಾತ್ರವಲ್ಲ, ಖಗೋಳದಲ್ಲಿ ಅದೆಷ್ಟೋ ದೂರದಲ್ಲಿರುವ ನೈಸರ್ಗಿಕ ಜಲಜನಕವನ್ನು ಇದು ಪತ್ತೆ ಹಚ್ಚಬಲ್ಲದು. ಆಕಾಶಕಾಯ ಇಲ್ಲವೇ ಜನವಸತಿ ಪ್ರದೇಶಗಳಿಂದ ಹೊರಹೊಮ್ಮುವ ಸೂಕ್ಷ್ಮಾತಿ ಸೂಕ್ಷ್ಮ ರೇಡಿಯೋ ತರಂಗಗಳನ್ನು ಕೂಡ ಇದು ನಿಖರವಾಗಿ ಗ್ರಹಿಸಬಲ್ಲದು. ಜಗತ್ತಿನ ಇತರೆ ವಿಜ್ಞಾನಿಗಳಿಗೂ ಶೋಧನೆಯ ಅವಕಾಶ. ಈ ಟೆಲಿಸ್ಕೋಪ್ಗೆ ಸಿಕ್ಕಿ ಬೀಳುತ್ತವ ಏಲಿಯನ್ಗಳು. ತನ್ನ ಗಾತ್ರದಲ್ಲಿ ಬೃಹತ್ತಾಗಿರೋ ಹಾಗೆಯೇ ಸಾಮರ್ಥ್ಯದಲ್ಲೂ ಸರಿಸಾಟಿ ಇಲ್ಲದ ಈ ಟೆಲಿಸ್ಕೋಪ್ ಕಣ್ಣಿಂದ ಈಗ ಅಷ್ಟು ಸುಲಭವಾಗಿ ಏಲಿಯನ್ಗಳು ತಪ್ಪಿಸಿಕೊಳ್ಳೋ ಹಾಗಿಲ್ಲ. ಭೂಮಿಯ ಮೇಲೆ ಬರುತ್ತವೆಂದಾದಲ್ಲಿ ಅಂತ ಏಲಿಯನ್ಗಳಾಗಲಿ ಬೇರೆ ಗ್ರಹದಲ್ಲಿನ ಏಲಿಯನ್ಗಳಾಗಲಿ
ಇದಕ್ಕೆ ಸುಳಿವು ಬಿಟ್ಟುಕೊಡದೆ ಓಡಾಡೋಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏಲಿಯನ್ಗಳ ಹುಡುಕಾಟದ ಇತಿಹಾಸದಲ್ಲಿ ಇದೊಂದು ಮಹತ್ವದ ಹೆಜ್ಜೆ. ಈ ಯೋಜನೆಯಲ್ಲಿ ಜಗತ್ತಿನ ಇತರೆ ವಿಜ್ಞಾನಿಗಳು ಪಾಲ್ಗೊಳ್ಳೋದಕ್ಕೆ ಚೀನಾ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದು ವಿಶೇಷ. ಹಾಗಾಗಿ ಈ ಶೋಧನೆಯ ಪ್ರಯೋಜನವನ್ನ ಇತರ ದೇಶಗಳು ಪಡೆಯೋದಕ್ಕೆ ಅವಕಾಶವಿದೆ. ಏಲಿಯನ್ಗಳ ಹುಡುಕಾಟಕ್ಕೆ ಬೇರೆಯದ್ದೇ ಬಗೆಯ ಬಲವಂತೂ ಇದರ ಮೂಲಕ ಬಂದಂತಾಗಿದೆ. ಏಲಿಯನ್ಗಳ ಶೋಧಕ್ಕಾಗಿ ಇಂತಹ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೆದಿರುವಾಗಲೇ ಮತ್ತೊಂದು ವಿರೋಧಿ ಧ್ವನಿಯೂ ಕೂಡ ಕೇಳಿ ಬಂದಿದೆ. ಅದೇನು ಅಂತ ನೋಡೋಣ ಈ ಬ್ರೇಕ್ನ ಬಳಿಕ.